ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗ್ಯಾಸ್ ಟ್ರಬಲ್ ಬೆನ್ನಲ್ಲೇ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ತಲೆ ಎತ್ತಿದೆ. 3 ಪಟ್ಟು ಹೆಚ್ಚು ಬೆಲೆಗೆ ಮಾರಾಟವಾಗ್ತಿದೆ ಸಿಲಿಂಡರ್ಗಳು. ವಿಧಿ ಇಲ್ಲದೆ ತ್ರಿಬಲ್ ಹಣ ಕೊಟ್ಟು ಸಿಲಿಂಡರ್ ಖರೀದಿ ಮಾಡ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. 900 ರೂಪಾಯಿ ಗ್ಯಾಸ್ಗೆ 2700 ರೂಪಾಯಿ ಕೊಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. 3 ಪಟ್ಟು ಆಯ್ತದೆ ಎಕ್ಸ್ಟ್ರಾ. 900 × 3. ಸಿಲಿಂಡರ್ ರೇಟ್ ಜಾಸ್ತಿ, ಊಟದ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಗ್ಯಾಸ್ಗೆ ಹೆಚ್ಚು ಹಣ ಕೊಡ್ತಿರೋದ್ರಿಂದ ಗ್ರಾಹಕರಿಗೂ ಇದರ ಬರೆ. ಹೋಟೆಲ್ಗಳು ಕೊಡೋ ಹೆಚ್ಚುವರಿ ರೇಟ್ಗೆ ಗ್ರಾಹಕರ ಮೇಲೆ ಬೀಳ್ತಾ ಇದೆ. 5 ರಿಂದ 30 ರೂಪಾಯಿವರೆಗೂ ಊಟದ ರೇಟ್ಗಳಲ್ಲಿ ಹೆಚ್ಚಳ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ, ಗ್ಯಾಸ್ ಟ್ರಬಲ್ ಯಾವ ರೀತಿ ಇದೆ ಅಂದ್ರೆ ಫುಡ್ ಸ್ಟ್ರೀಟ್ಗಳು ಕ್ಲೋಸ್ ಆಗ್ತಾ ಇದೆ. ಮತ್ತೊಂದು ಕಡೆ ಹೋಟೆಲ್ಗಳು ಹಗಲು ದರೋಡೆಗೆ ಇಳಿದಿದ್ರೆ ಹೋಟೆಲ್ ಮಾಲೀಕರು ಏನು ಹೇಳ್ತಾ ಇದ್ದಾರೆ, ನಾವು 900 ರೂಪಾಯಿಗೆ 2700 ರೂಪಾಯಿ ಸಿಲಿಂಡರ್ಗೆ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ. ಓವರ್ ಆಲ್ ಗ್ಯಾಸ್ ಟ್ರಬಲ್ ಇಶ್ಯೂ, ಗ್ಯಾಸ್ ಸಮಸ್ಯೆ ಇಶ್ಯೂ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ ಚಂದನ. ಮಧುಸೂದನ್, ನಿಜಕ್ಕೂ ಪರಿಸ್ಥಿತಿ ದಿನ ದಿನಕ್ಕೂ ಬಿಗಡಾಯಿಸ್ತಾ ಇದೆ. ಹೇಗೆಲ್ಲ ಜನಸಾಮಾನ್ಯರನ್ನ ಹಗಲು ದರೋಡೆ ಮುಖಾಂತರ ಹಣವನ್ನ ಪೀಕ್ಬಹುದು, ಅದೆಲ್ಲ ರೀತಿಯಲ್ಲೂ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಹೇಳ್ತಾ ಇದ್ರಿ ಅಂದ್ರೆ ಹಾಫ್ ಚಿಕನ್ ಕರಿ ಮತ್ತೆ ದೋಸೆ ತೆಗೆದುಕೊಂಡಿದ್ಕೆ 30 ರೂಪಾಯಿ ಎಕ್ಸ್ಟ್ರಾ ಬಿಲ್ ಹಾಕಿರುವಂತದ್ದು. ಅಂದ್ರೆ ಬಿಕಾಸ್ ಆಫ್ ಗ್ಯಾಸ್ ಶಾರ್ಟೇಜ್. ಇದು ಒಂದು ಹೋಟೆಲ್ ನಲ್ಲ, ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ, ಸುಮಾರು ಹೋಟೆಲ್ಗಳಲ್ಲಿ ನಡೀತಾ ಇರುವಂತದ್ದು. ಪ್ಲಸ್ GST ಆಡ್ ಮಾಡ್ತಾರೆ, ಜೊತೆಗೆ GST ರೀತಿ ಯಾವ ರೀತಿ GST ನ ಆಡ್ ಮಾಡ್ತಾರೆ, ಅದೇ ರೀತಿ ಗ್ಯಾಸ್ ಶಾರ್ಟೇಜ್ ಬಿಲ್ ಅಂತ 30 ರೂಪಾಯಿಂದ 50 ರೂಪಾಯಿ ವಸೂಲಿ ಮಾಡ್ತಾ ಇರುವಂತದ್ದು. ಇದು ಒಂದ್ ರೀತಿ. ಮತ್ತೊಂದು ರೀತಿಯಲ್ಲಿ ಹೋಟೆಲ್ ಸಿಲಿಂಡರ್ ಜಾಸ್ತಿ ಆಗಿರೋದ್ರಿಂದ ಹೋಟೆಲ್ ಊಟಗಳಲ್ಲೂ ಕೂಡ ಬೆಲೆಯನ್ನ ಎರ್ರಾಬಿರ್ರಿ ಜಾಸ್ತಿ ಮಾಡಿರುವಂತದ್ದು. ಹಾಫ್ ಚಿಕನ್ಗೆನೆ 50 ರೂಪಾಯಿ 100 ರೂಪಾಯಿ ಈ ರೀತಿ ವಸೂಲಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದು ಕಾಳಸಂತೆ ಎಷ್ಟರ ಮಟ್ಟಿಗೆ ಅಂದ್ರೆ 900 ರೂಪಾಯಿ ಒಂದು ಡೊಮೆಸ್ಟಿಕ್ ಸಿಲಿಂಡರ್ ನ ಬೆಲೆ. ಇದನ್ನ ಇವರು 2700, 3700 ಈ ರೀತಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಹೋಟೆಲ್ ಮಾಲೀಕರು ಖರೀದಿ ಮಾಡ್ತಾ ಇರುವಂತದ್ದು. ಅವರಿಗೆ ವಿಧಿ ಇಲ್ಲ. ಆದ್ರೆ ಈ ಕಿಡಿಗೇಡಿಗಳಿಗೆ ಮೊದಲು ಮಟ್ಟ ಹಾಕಬೇಕು, ಇಲ್ಲ ಅಂದ್ರೆ ಲೂಟಿ ಮಾಡೋದಂತೂ ಸತ್ಯ. ಈ ಬಗ್ಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಒಂದು ಹೇಳಿಕೆಯನ್ನ ಕೊಟ್ಟಿದೆ. ಅಂದ್ರೆ ಬ್ಲಾಕ್ ಮಾರ್ಕೆಟ್ ಅನ್ನ ಶೀಘ್ರ ಕಡಿವಾಣ ಹಾಕುವಂತ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಸಿಲಿಂಡರ್ ಉತ್ಪಾದನೆಯನ್ನ ಜಾಸ್ತಿ ಮಾಡಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಸಿಲಿಂಡರ್ ನ ಸಂಗ್ರಹಣೆ ಮಾಡದಂತೆ ಒಂದು ಕ್ರಮವನ್ನ ವಹಿಸಲಾಗುತ್ತೆ ಅಂತ. ಆದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಇದು ವಿಪರೀತ ಮಟ್ಟದಲ್ಲಿ ನಡೀತಾ ಇದೆ. ಅಂದ್ರೆ ಅಂಗಡಿ ಮಾಲೀಕರು ಆ ಹೋಟೆಲ್ ಅನ್ನ ನಡೆಸಬೇಕು, ಕಸ್ಟಮರ್ಸ್ಗೆ ಊಟ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹೀಗಾಗಿ ಅವರು ವಿಧಿ ಇಲ್ಲದೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ದುಪ್ಪಟ್ಟು, ತ್ರಿಬಲ್, 4 ಪಟ್ಟು ಈ ರೀತಿಯ ಹಣವನ್ನ ಕೊಟ್ಟು ಸಿಲಿಂಡರ್ ನ, ಅದು ಡೊಮೆಸ್ಟಿಕ್ ಸಿಲಿಂಡರ್ ನೇ ಅಷ್ಟು ಪ್ರಮಾಣದಲ್ಲಿ. ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ 19 ರಿಂದ 20 kg ಇರುತ್ತೆ, ಆದ್ರೆ ಡೊಮೆಸ್ಟಿಕ್ ಸಿಲಿಂಡರ್ ಕೇವಲ 15 kg ಇರುತ್ತೆ. ಇದು ನಾವು ಮನೆಗೆ ಬಳಸುವಂತ ಸಿಲಿಂಡರ್. ಇದು ಕೇವಲ 900 ರೂಪಾಯಿಂದ 1000 ರೂಪಾಯಿ ಒಳಗಡೆ ಸಿಗುವಂತದ್ದು. ಇದಕ್ಕೆ ಇವರು 2700, 3700 ಕೊಟ್ಟು ಖರೀದಿ ಮಾಡಿಕೊಂಡು ಹೋಟೆಲ್ ಅನ್ನ ನಡೆಸುವಂತ ಪರಿಸ್ಥಿತಿ ಇದೆ. ಮತ್ತೊಂದ್ ಕಡೆ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಕೆಲವೊಂದಿಷ್ಟು ಸಿಬ್ಬಂದಿಗಳು, ಕಿಡಿಗೇಡಿಗಳು ಈ ರೀತಿ ಜನಸಾಮಾನ್ಯರಿಂದ, ಬಡವರಿಂದ ಲೂಟಿ ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.